ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಯೂಟ್ಯೂಬ್ ತಮ್ಲೈನ್ ನೋಡಿ ಈಗಾಗಲೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದು ಅಂತ. ನನ್ನ ಮಗಳು ಮೊದಲನೇ ದಿನ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡಿ ಫ್ರೆಶ್ ಆಗಿ ತುಂಬ ಖುಷಿ ಮತ್ತು ಎಕ್ಸೈಟ್ಮೆಂಟ್ನೊಂದಿಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಆಗಿರುತ್ತೆ ಅಂತ ನೋಡೋಣ. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡಿಸಿ ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನನಗೆ ರಂಗೋಲಿ ಎಲ್ಲ ದೊಡ್ಡದಾಗಿ ಬಿಡಿಸೋದಕ್ಕೆ ಬರಲ್ಲ. ಯಾವಾಗಲೂ ರಂಗೋಲಿನ ನಾನು ಚಿಕ್ಕದಾಗೇ ಬಿಡಿಸೋದು. ನನಗೆ ತುಂಬ ಇಷ್ಟ ರಂಗೋಲಿ ಬಿಡಿಸೋದು ಅಂದರೆ. ಅದರಲ್ಲೂ ಈ ರೀತಿ ಪುಟಾಣಿ ರಂಗೋಲಿ ಹಾಕೋದಂದರೆ ಇನ್ನೂ ಇಷ್ಟ. ಪುನರ್ವಿ ಮೊದಲನೇ ದಿನ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ಲ, ಸೊ ಹಾಗಾಗಿ ಆ ಭಗವಂತನ ಬ್ಲೆಸ್ಸಿಂಗ್ ಬೇಕೇ ಬೇಕಲ್ವಾ. ಅವಳೆದ್ದು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಸ್ಕೂಲಿಗೆ ಹೋಗ್ಲಿ ಅಂದ್ಬಿಟ್ಟು ಮನೆಯೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸ್ನಾನ ಮಾಡ್ಕೊಂಡು ಬಂದು ಟಿಫನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ವೆಜಿಟೇಬಲ್ ಕೂರ್ಮಾ ಮತ್ತು ಗೀ ರೈಸ್ ಮಾಡ್ತಾ ಇದ್ದೀನಿ. ಇದು ಪುನರ್ವಿಗೆ ತುಂಬ ಇಷ್ಟ. ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಟ್ರೆ ಬೇಗ ತಿಂದ್ಕೊಳ್ತಾಳೆ. ಅಡುಗೆ ಕೆಲಸ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಹಬ್ಬದ ವಾತಾವರಣದಿಂದ ತುಂಬಿತ್ತು. ಯಾಕಂದರೆ ನನ್ನ ಮಗಳು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅನ್ನೋ ಮನಸ್ಸಿಗೆ ಒಂಥರ ಖುಷಿ ಮತ್ತು ಹಾಗೆ ಸ್ವಲ್ಪ ಬೇಜಾರು ಸಹ ಆಗ್ತಾ ಇತ್ತು. ಯಾಕೆ ಬೇಜಾರಾಗ್ತಿತ್ತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ ಇವಾಗ ಪೂಜೆ ಮಾಡೋಣ. ಪೂಜೆ ಎಲ್ಲ ಮುಗಿಸಿ ಪುನರ್ವಿನ ಎಳ್ಸೋಣ ಅಂತ ಬಂದೆ. ಪುನರ್ವಿ ಅಂದ ತಕ್ಷಣ ಎದ್ದಾದ್ಮೇಲೆ ಅವ್ರ ಪಪ್ಪನೇ ಅವಳಿಗೆ ಸ್ನಾನ ಮಾಡಿಸಿ ಅವತ್ತಿನ ದಿನ ಅವಳನ್ನ ಅವರೇ ರೆಡಿ ಮಾಡಿದ್ರು. ರೆಡಿ ಮಾಡಾದ್ಮೇಲೆ ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದ್ಲು. ಪೂಜೆ ಮಾಡಿ ಒಂದೆರಡು ನಿಮಿಷ ಮೆಡಿಟೇಷನ್ ಸಹ ಮಾಡಿದ್ಲು. ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ ಹಾಗೂ ಬೇಜಾರು ಸಹ ಆಗ್ತಿದೆ ಅಂತ ಅನ್ನಲ್ಲ. ಬೇಜಾರು ಯಾಕಪ್ಪ ಅಂತ ಅಂದರೆ ಪುನರ್ವಿನ ಹುಟ್ಟೋದಾಗ್ಲಿಂದ ಇಲ್ಲಿವರೆಗೂ ನಾವು ಒಂದು ದಿನವೂ ಸಹ ಬಿಟ್ಟಿಲ್ಲ. ಇನ್ನು ಮುಂದೆ ಕೆಲವು ಸಮಯ ನಮ್ಮ ಜೊತೆ ಇರೋದಿಲ್ಲ ಅನ್ನೋದೇ ಬೇಜಾರಾಗ್ತಾ ಇತ್ತು. ಆದ್ರೂ ಅವಳು ಬೆಳಗ್ಗೆ ಎದ್ದು ತುಂಬ ಖುಷಿಯಾಗಿ ಅವಳೇ ಮಮ್ಮಿ ಸ್ಕೂಲ್ಗೆ ಹೋಗ್ತೀನಿ ಅಂತ ರೆಡಿ ಮಾಡಿಸ್ಕೊಂಡು ನೋಡ್ತಾ ಇರ್ಬೋದು. ಅವಳು ಸ್ವಲ್ಪನೂ ಅಳ್ಳಿಲ್ಲ. ಇವತ್ತು ಫಸ್ಟ್ ಡೇ ಆದ್ರೂ ತುಂಬ ಖುಷಿಯಾಗಿ ಹೋದ್ಲು. ಬಾಯ್ ಮಾಡಿದೆ. ಅವಳು ಮಮ್ಮಿ ಇಲ್ಲಿಂದನೇ ಹೋಗ್ಬಿಟ್ರು ಮನೆಗೆ ಅಂತ ಅಂದ್ಕೊಂಡಿದ್ದಾಳೆ. ಅವಳು ನೋಡ್ತಾ ಇಲ್ಲ ಹಿಂದೆ ತಿರುಗಿ. ಆದರೆ ಅವಳು ಹಿಂದೆನೇ ನಾನು ಹೋಗ್ತಾ ಇದ್ದೀನಿ, ಏನು ಮಾಡ್ಬೋದು ಅಂತ ಕ್ಯೂರಿಯಾಸಿಟಿಲಿ ಹೋದೆ. ಆರಾಮಾಗಿದ್ಲು ಅವಳು, ಸ್ವಲ್ಪನೂ ಅಳ್ಳಿಲ್ಲ. ಪಕ್ಕದಲ್ಲಿ ಮಕ್ಕಳೆಲ್ಲ ಅಳ್ತಾ ಇದ್ರು, ಅದನ್ನ ನೋಡ್ಕೊಂಡಾದ್ರೂ ಅವಳು ಸ್ಟಾರ್ಟ್ ಮಾಡಿಬಿಡ್ತಾಳೇನೋ ಅಂತ ಅಂದ್ಕೊಳ್ತಿದ್ದೆ. ಬಟ್ ತುಂಬ ಖುಷಿಯಾಗಿ ಆರಾಮಾಗಿದ್ಲು. ನಿಜ ಹೇಳ್ಬೇಕಂದ್ರೆ ನನ್ನ ಮಗಳು ಅದೆಷ್ಟು ಬೇಗ ಬೆಳೆದ್ಲು ಅನ್ನೋದೇ ಗೊತ್ತಾಗಲಿಲ್ಲ. ನೆನ್ನೆ ಮೊನ್ನೆ ಅಷ್ಟೇ ನನ್ನ ಕೈಯಲ್ಲಿ ಇದ್ದ ಪುಟ್ಟ ಮಗು ಇದು ಇವತ್ತು ಸ್ಕೂಲ್ಗೆ ಹೋಗುವಷ್ಟು ದೊಡ್ಡವಳಾಗಿದ್ದಾಳೆ. ಅವಳ ಪುಟಾಣಿ ಕಾಲುಗಳಿಗೆ ಸಾಕಿ ಲಂಚ್ ಬ್ಯಾಗ್ ಕೊಟ್ಟು ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದಾಗ ಮನಸ್ಸಿಗೆ ತುಂಬ ಭಾವನೆಗಳು ಓಡಾಡ್ತಾ ಇದ್ದು. ಒಂದೆಡೆ ಅವಳ ಹೊಸ ಜರ್ನಿ ಶುರು ಆಗ್ತಿದೆ ಅನ್ನೋ ಖುಷಿ, ಇನ್ನೊಂದು ಕಡೆ ಸಮಯ ಅದೆಷ್ಟು ಬೇಗ ಕಳೆದೋಗ್ತಿದೆ ಅನ್ನೋ ಆಶ್ಚರ್ಯ. ಈ ಕ್ಷಣಗಳು ತುಂಬಾ ಸ್ಪೆಷಲ್ ಆಗಿದ್ದು ನನ್ನ ಲೈಫಲ್ಲಿ ಮರೆಯೋದಕ್ಕೆ ಆಗಲ್ಲ. ಯಾಕಂದರೆ ಇದೆಲ್ಲ ನನಗೆ ಹೊಸ ಅನುಭವ. ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ಟಿಫನ್ ಮಾಡಿಕೊಂಡು ಪುನರ್ವಿ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕಬೇಕಾಗಿತ್ತು. ಸೊ ಬುಕ್ಸ್ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಪುನರ್ವಿ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕ್ತಾ ಇದ್ದಾಗ ನನ್ನ ಸ್ಕೂಲ್ ಡೇಸೇ ನನಗೆ ನೆನಪಾಗ್ತಾ ಇತ್ತು. ಆಗ ನಮ್ಮ ಅಕ್ಕ ನನ್ನ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕ್ತಾ ಇದ್ಲು. ಈಗ ನನ್ನ ಮಗಳ ಬುಕ್ಸ್ಗೆ ನಾನು ರ್ಯಾಪರ್ ಹಾಕ್ತಾ ಇದ್ದೀನಿ. ಹಳೆ ನೆನಪುಗಳು ಹಾಗೆ ಮನಸ್ಸಿಗೆ ಬಂದೋಗ್ತಾ ಇದ್ದು. ಸಮಯ ಅದೆಷ್ಟು ಬೇಗ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಪುನರ್ವಿನ ಕರ್ಕೊಬರೋಣ ಅಂತ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಫುಲ್ ಜೋರು ಮಳೆ ಇತ್ತು. ನಾನು ಪುನರ್ವಿನ ನೋಡೇ ಇರಲಿಲ್ಲ, ಹುಡುಕ್ತಾ ಇದ್ದೆ ಎಲ್ಲಿದ್ದಾಳೆ ಅಂತ. ಅಷ್ಟರಲ್ಲಿ ನನ್ನ ಹತ್ರನೇ ಅವಳು ಬಂದ್ಲು. ಆರಾಮಾಗಿ ಖುಷಿಯಾಗೇ ಇದ್ಲು. ಮತ್ತೆ ಟೀಚರ್ ಕರೆದ್ರು ಅಂತ ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಜೋರು ಮಳೆ ಬರ್ತಾ ಇದ್ದಿದ್ದ ಕಾರಣ ಮಳೆ ಸ್ಟಾಪ್ ಆದಮೇಲೆ ಕರ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಎಲ್ಲರನ್ನೂ ಒಂದೇ ಕಡೆ ಕೂರಿಸ್ತಾ ಇದ್ರು.
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.